ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸವಿತಾ ಶಿವಶಂಕರ್ ಅವರು ಬಂದಿದ್ದಾರೆ. ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಸವಿತಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಗೆ 2ನೇ ಸಲ ಬರ್ತಾ ಇದ್ದೀರಲ್ವಾ? ಒಂದು ಒಳ್ಳೆಯ ರುಚಿಯಾದ ಅಡುಗೆ ಮಾಡ್ಕೊಟ್ಟಿದ್ದೀರಾ. ಜುಣ್ಕದ ಉದ್ರ ಜುಣ್ಕ ಮಾಡಿದ್ದೆ. ಹೌದೌದು, ತುಂಬಾ ರುಚಿಯಾಗಿತ್ತು, ಇನ್ನೂ ನೆನಪಿದೆ. ಇವತ್ತು ಖಾನಾವಳಿಯಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಅಗಸೆ ಚಟ್ನಿ ಪುಡಿ ಮಾಡೋಣ ಅಂತಿದ್ದೀನಿ. ಆಮೇಲೆ ರೋಸ್ ಪೆಟಲ್ಸ್ ಅಂತ, ಅದು ಸ್ವೀಟ್. ಹೌದಾ? ಓಕೆ. ಒಂಥರ ಏನೋ ಎರಡು ವಿಭಿನ್ನವಾಗಿದೆ, ಕೇಳಲಿಲ್ಲ, ತುಂಬಾ ಕಾಮನ್ ಆಗಿ ಇಲ್ಲ. ಅಂದ್ರೆ ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಯಾವಾಗಲೂ ಚಟ್ನಿ ಪುಡಿ ಅಂತೆಲ್ಲ, ತುಂಬಾ ಆರೋಗ್ಯಕ್ಕೂ ಒಳ್ಳೇದು. ಅಗಸೆ ಬೀಜದ್ದು. ಅಗಸೆ ಬೀಜದ್ದು ನಾವೆಲ್ಲ ಅಂದ್ರೆ ಆಡು ಭಾಷೆಗೆಲ್ಲ ಅಗಸೆನೆ ಅಂತೀವಿ, ಅಗಸೆ ಬೀಜ ಅಂತ ಯೂಸ್ ಮಾಡಲ್ಲ ಜಾಸ್ತಿ. ಅಗಸೆ ಅಂತಾನೆ ಹೇಳೋಂಥದ್ದು. ಸೊ ಅಗಸೆ ಚಟ್ನಿ ಪುಡಿ, ಅಗಸೆ ಬೀಜ ಅಂದ್ರೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಸರಿ ಸರಿ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಅಗಸೆ ಬೀಜ ಬೇಕು, ಆಮೇಲೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಅಚ್ಕಾರ ಪುಡಿ, ಉಪ್ಪು. ಓಕೆ ಓಕೆ, ಸರಿ. ಇದ್ರದ್ದು ಚಟ್ನಿ ಪುಡಿ ಅಲ್ವಾ? ಚಟ್ನಿ ಪುಡಿ. ಇದು ಅಗಸೆ ಬೀಜ ಎಲ್ಲಾ ಕಡೆ ಸಿಗುತ್ತಾ ನಮ್ಗೆ ಮಾರ್ಕೆಟ್ ಅಲ್ಲಿ? ಹೇಗೆ ಅದು? ಸಿಗತ್ತೆ. ಅಗಸೆ ಬೀಜ ಅಂತ ಕೇಳಿ ಮೊದಲೆಲ್ಲ ಇಲ್ಲಿ ಕಮ್ಮಿನೇ ಸಿಗೋದು, ಬೆಂಗಳೂರಲ್ಲೆಲ್ಲ. ಉತ್ತರ ಕರ್ನಾಟಕ ಜಾಸ್ತಿನೇ ಯೂಸ್ ಮಾಡೋದೆಲ್ಲ. ಪ್ರತಿಯೊಂದು ಈಗ ರೊಟ್ಟಿ ತಿನ್ಬೇಕಾದ್ರೆ ಅಗಸೆ ಬೀಜ ಚಟ್ನಿ ಪುಡಿ, ಮೊಸರು ಹಾಕೊಂಡು ತಿಂದ್ರೆ ಅದೇನೋ ರುಚಿನೇ ಬೇರೆ. ಮತ್ತೆ ಅನ್ನಕ್ಕೆಲ್ಲ ತುಂಬಾ ಜಾಸ್ತಿ ಚಟ್ನಿ ಪುಡಿಗಳು ಜಾಸ್ತಿ ಇರೋದನ್ನೇ. ಓಕೆ. ಸೊ ಮೊದಲಿಗೆ ಏನ್ ಬೇಕು ನಿಮ್ಗೆ? ಅಂದ್ರೆ ಬಾಣ್ಲಿ ಕೊಡಿ ಫಸ್ಟ್. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ, ಬಾಣ್ಲಿ ಕೊಡಿ. ಓಕೆ. ಸೊ ಎಣ್ಣೆ ಏನಾದ್ರೂ ಬೇಕಾ ಇದಕ್ಕೆ? ಎಣ್ಣೆ ಏನು ಬೇಡ ರೀ, ಅಗಸೆ ಬೀಜ ಬೇಕು. ಓಕೆ, ಡ್ರೈ ಆಗಿ ಹುರ್ಕೊಳ್ಳೋದು? ಡ್ರೈ ಆಗಿ ಹುರ್ಕೋಬೇಕು. ಎಷ್ಟು ಸ್ಪೂನ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳೋದಾ? ಅಂದ್ರೆ ಏನಾದ್ರೂ ಒಂದು ಪ್ರಮಾಣ ಅಂತ ಇದೆಯಾ? ಎಷ್ಟಕ್ಕೆ ಎಷ್ಟು ಬೆಳ್ಳುಳ್ಳಿ ಆತರ? ಹಂಗೇನಿಲ್ಲ, ನಿಮ್ಗೆ ಅಂದ್ರೆ ಬೆಳ್ಳುಳ್ಳಿ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಇದಕ್ಕೆ. ಇದು ಫುಲ್ ಬೇಕಾಗತ್ತೆ. ಚಟ್ನಿ ಪುಡಿ ಎಷ್ಟು ಬೇಕು, ಅಗಸೆ ಬೀಜ ಎಷ್ಟು ಬೇಕು ಆತರ ಪ್ರಮಾಣ ಇಲ್ಲ. ಒಂದ್ ಬೌಲ್ ಅಗಸೆ ಬೀಜಕ್ಕೆ 1 ಸ್ಪೂನು ಜೀರಿಗೆ, ಅಚ್ಚಕಾರ ಪುಡಿ 1/2 ಸ್ಪೂನು, ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಚಕಾರ ಪುಡಿ ಹೆಚ್ಚಿಗೆ ಬೇಕು, 1 ಸ್ಪೂನ್ ಹಾಕ್ಬೇಕು. ಕರಿಬೇವು ಸೊಪ್ಪು 1 7-8 ಬೆಳ್ಳುಳ್ಳಿ. ಸರಿ ಸರಿ, ಹಾಕ್ತೀನಿ ಈಗ. ಹಾಕಿ. ಮತ್ತೆ ಸವಿತಾ ಅವರೇ, ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಮಾಡಿಕೊಟ್ಟ ಮೇಲೆ ಹೇಗಿತ್ತು? ಅಂದ್ರೆ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್, ಮನೆಯವರೆಲ್ಲ ಏನಂದ್ರು? ಇದು ತಗೊಳ್ತೀರಾ? ನೀವು ಒಂದು ಅಡುಗೆ ಮಾಡಿದ್ದಲ್ವಾ, ಉದ್ರು ಜುಣ್ಕ ಮಾಡಿದ್ರಿ. ಉತ್ತರ ಕರ್ನಾಟಕ ಶೈಲಿನೇ ಮಾಡಿದ್ದು. ಹೌದಾ? ಫೋನ್ ಎಲ್ಲ ಮಾಡಿದ್ರಾ? ಓಹೋ, ನಿಮ್ಮ ಮನೆಗೆ ಬಂದ್ಬಿಟ್ಟು ಮಾಡ್ಕೊಂಡು ಹೋದ್ರು. ಓಕೆ ಓಕೆ. ಹೇಗನ್ನಿಸ್ತು ಅದು? ಖುಷಿ ಆಯ್ತಾ? ಓಕೆ. ನಮ್ಗೆ ಸಹ ನಿಮ್ಮ ಕೈಯಲ್ಲಿ ಮಾಡಿದ ಅಡುಗೆ ಇನ್ನೊಂದು ಸಲ ತಿನ್ನುವ ಅವಕಾಶ ಬಂದಿದೆ ಇವತ್ತು. ಓಕೆ. ಮತ್ತೆ ಹೇಗನ್ನಿಸ್ತು ಖಾನಾವಳಿಯಲ್ಲಿ ನಿಮ್ಮ, ಅಂದ್ರೆ ಏನೋ ಒಂದು ಹೊಸದಾಗಿ ಒಂದು, ಅಂದ್ರೆ ಫಸ್ಟ್ ಟೈಮ್ ಬಂದಿದ್ದಲ್ವಾ ಲಾಸ್ಟ್ ಟೈಮ್ ನೀವು ಮಾಡಿದಾಗ? ತುಂಬಾ ಭಯ ಆಯ್ತು ನನಗೆ, ಏನ್ ಹಾಕ್ಬೇಕು ಅಂತ ತುಂಬಾ ಆಗ್ತಿತ್ತು. ಆಮೇಲೆ ಇವಾಗ ನೋಡಿದ್ರೆ ತುಂಬಾ ಒಂದು ಆತ್ಮೀಯತೆ ಜಾಸ್ತಿ ಇದೆ. ಆಮೇಲೆ ಏನೋ ನನಗೆ ಇವಾಗ ಏನು ಅನ್ನಿಸ್ತಿಲ್ಲ, ಬಂದಾಗ ಸ್ವಲ್ಪ ಅನ್ನಿಸ್ತು. ಏನೋ ಎಲ್ರು ಮನೆ ನೋಡ್ತಾರೆ, ನಂದು ಇವಾಗ ಮನೆನೇ ಅಂತ. ಅದು ಹುರ್ಕೊಳ್ತಾ ಇರೋದು ಬೇಡವಾ? ಒಂದ್ ಸ್ವಲ್ಪ ಸೈಡಿಗೆ ಹಿಡಿದಿಲ್ಲ ಅಂದ್ರೆ ಅದು ತಗೊಳ್ಳಿ. ಅಗಸೆ ಬೀಜ ಸ್ವಲ್ಪ ಹಾಗೇನಾ ಆಚೆ ಇಟ್ಕೊಂಡು ಹಚ್ಚಿದಾಗತ್ತೆ. ಓಕೆ ಓಕೆ. ಇಲ್ಲದೆ ಇದ್ರೆ ಪೂರ್ತಿ ಎಲ್ಲ ಓಕೆ ಓಕೆ, ಸರಿ. ಅದು ಫುಲ್ ಚಟ್ಪಟ್ ಆಗ್ತಾ ಇದೆ. ಓಕೆ ಓಕೆ. ಸೊ ಈ ಚಟ್ನಿ ಪುಡಿ ಒಂದ್ಸತಿ ಮನೇಲಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀರಾ? ಎಷ್ಟು ದಿನ ಒಂದು ಚಟ್ನಿ ಪುಡಿ ಇಟ್ಕೊಳ್ಬೋದು? ಆರಾಮಾಗಿ 1 ತಿಂಗಳವರೆಗೂ ಮಾಡೋಣ. 1 ತಿಂಗಳು ಡ್ರೈ ಇರುತ್ತಲ್ವಾ ಮೇಡಮ್ ಇದು, ಹಿಂಗಾಗಿ ಏನು ಅನ್ಸಲ್ಲ. ಎನಿ ಟೈಮ್ ಇರುತ್ತೆ. ಒಂದೊಂದ್ಸರಿ ಸಾಂಬಾರೇನು ಮಾಡದೇ ಇರ್ಬೇಕಾದ್ರೆ ಇದನ್ನ ಹಾಕೊಂಡು ತಿಂದ್ರೂ ಆಗುತ್ತೆ. ಓಕೆ ಓಕೆ.
ಇದಿವಾಗ ಆಯ್ತಾ ಇದು? ಆಯ್ತು ಮೇಡಮ್. ಓಕೆ, ಈಗ ಆಫ್ ಮಾಡ್ಕೊಳ್ತೀರಾ ಅಥವಾ ಇನ್ನು ಹುರಿಬೇಕಾ? ಇಲ್ಲ, ಇನ್ನು ಕಂಟಿನ್ಯೂ ಮಾಡ್ಬೇಕಂತಿಲ್ಲ. ಆಗಿದೆ ಇವಾಗೆಲ್ಲ ಆಯ್ತು. ನಾನು ಆಫ್ ಮಾಡ್ಕೊತೀನಿ. ಓಕೆ, ಮಾಡ್ಕೊಂಬಿಡಿ. ಅದಿವಾಗ ಆಯ್ತು ಅಂತ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಇದೆಲ್ಲ ಚಟ್ಪಟ ಸ್ವಲ್ಪ ಕಡಿಮೆ ಆಗತ್ತೆ. ಕಡಿಮೆ ಆಯ್ತು, ಆಮೇಲೆ ಕಲರು ಚೇಂಜ್ ಆಯ್ತು. ಫಸ್ಟ್ ಎಲ್ಲ ಒಂಥರ ಇತ್ತು, ಇವಾಗೆಲ್ಲ ಸ್ವಲ್ಪ ಉಟ್ಕೊಂಡಿದೆ ನೋಡ್ರಿ. ಆಫ್ ಮಾಡಿಲ್ಲ ನೀವು? ಮಾಡ್ತೀನಿ. ಮತ್ತೆ ಅದು ಜಾಸ್ತಿ ಹುರಿಯುತ್ತೆ. ಅಗಸೆ ಬೀಜ ಹುರಿಯೋದು ನೋಡಿದ್ದೆ ನಾನು ಫಸ್ಟ್ ಟೈಮ್. ತುಂಬಾ ಹೆಲ್ತಿಗೆ ಒಳ್ಳೇದು ಮೇಡಮ್ ಇದು. ಹೌದಾ? ಯಾಕೆಂದ್ರೆ ಇವಾಗ ಮಂಡಿ ನೋವು ಅದೆಲ್ಲ ತುಂಬಾ ವಯಸ್ಸಾದವ್ರಿಗೆಲ್ಲ ಮಂಡಿ ನೋವು ಅಂತೆಲ್ಲ ಹೇಳ್ತಾರೆ ನೋಡ್ರಿ. ಇದನ್ನ ತಿಂದ್ರೂ ತುಂಬಾ ಕಮ್ಮಿ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ, ಹಾರ್ಟಿಗೆ ಒಳ್ಳೇದು. ಇವನ್ ಅಮೆರಿಕಾದಲ್ಲೂ ಇದು ಒಮೆಗಾ 6 ಇದ್ರಲ್ಲಿ ಇರೋದ್ರಿಂದ ಅಮೆರಿಕಾದಲ್ಲೂ ಪ್ರೂವ್ ಆಗಿದೆ. ಇದರಿಂದ ತುಂಬಾ ಆಯುರ್ವೇದಿಕ್ ಇದು ಅಂತ ಗುಣಗಳಿದೆ ಅಂತ ತುಂಬಾ ಇದೆ ಅಂತ. ಅಂದ್ರೆ ತಿನ್ನೋದು ಅಂದ್ರೆ ಚಟ್ನಿ ಪುಡಿ ಮಾಡ್ಲಿಲ್ಲ ಅಂದ್ರೆ ಹಾಗೇನು ತಿನ್ಬೋದು ಅದನ್ನ? ಹಾಗೆ ಅಂದ್ರೆ ಹಾಗೆ ಹಸಿದನ್ನು ತಿಂದ್ರೆ ವೇಟ್ ಲಾಸ್ ಆಗುತ್ತೆ. ಅದ್ರ ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಪುಡಿ ಮಾಡ್ಕೊಂಡು ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ದಿನಕ್ಕೆ 1 ಸ್ಪೂನ್ ನೀವು ತಿಂದ್ರೆ ವೇಟ್ ಲಾಸ್ ಆಗುತ್ತೆ. ಅಷ್ಟೊಂದು ಒಳ್ಳೆ ಆರೋಗ್ಯಕ್ಕೆ ಬೇಕಾದ ಅಂಶ ಇದೆ ಅದರಲ್ಲಿ. ಆಮೇಲೆ ಹಂಗೆ ಯಾವಾಗ್ಲೂ ಹಂಗೆ ತಿನ್ನಕ್ಕೂ ಆಗಲ್ಲ ನೋಡ್ರಿ. ಅದೇ ಯಾಕಂದ್ರೆ ಸ್ವಲ್ಪ ಬಿಟ್ರೆ ಒಂಥರ ಇದ್ರ ತರ ಬರುತ್ತೆ, ಹಂಗೆ ತಿನ್ನಕ್ ಹೋದ್ರೆ. ಅದಕ್ಕಾಗಿ ಇದು ಚಟ್ನಿ ಪುಡಿ ಮಾಡ್ಕೊಂಡು ತಿಂದ್ರೆ ಯಾವಾಗ್ಲೂ ಅಡುಗೆಲೆಲ್ಲ ಯೂಸ್ ಮಾಡ್ಕೋಬಹುದು. ತಣ್ಣಗಾಗಿದೆ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಆಗಿದೆ. ಓಕೆ, ಇನ್ನೇನ್ ಮಾಡೋಣ? ನನಗೆ ಮಿಕ್ಸಿ ಜಾರ್ ಕೊಡಿ. ಫಸ್ಟು ಅಗಸೆ ಬೀಜ ಮಾತ್ರ ಹಾಕೊಳ್ಳೋದಾ? ಆಮೇಲೆ ಬೇರೆ ಎಲ್ಲಾನು ಹಾಕೊಂಡು ಒಂದೇ ಸರಿ ರುಬ್ಬಿಡು. ಒಂದೇ ಸತಿ ಹಾಕೊಳ್ಳೋದಾ? ಒಂದೇ ಸರಿ. ಏನ್ ಹಾಕೋತೀರಾ ಈಗ? ಅಚ್ಕಾರ ಪುಡಿ. ಓಕೆ, ಹಾಕೊಳ್ಳಿ. 1 ಸ್ಪೂನ್ ಹಾಕಿದ್ದೀನಿ. ನಿಮ್ ಖಾರ ಬೇಕು ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಅಷ್ಟೇ. ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ತೀನಿ. ಆಮೇಲೆ ಜೀರಿಗೆ, ಮತ್ತೆ ಬೆಳ್ಳುಳ್ಳಿ. ನೀವು ಎಲ್ಲ ಚಟ್ನಿ ಪುಡಿಗೂ ಇದೇ ತರನೇ ಹಾಕ್ತೀರಾ ಅಥವಾ ಅದರಲ್ಲೇ ಬೇರೆ ಬೇರೆ? ಇಲ್ಲ, ಇದೇ ತರಾನೇ ಹಾಕ್ತೀವಿ. ಅಗಸೆ ಬೀಜಕ್ಕೆ ಮಾತ್ರ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಹೌದಾ? ಒಂಥರ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ಇದೇನು ಕರಿಬೇವು ಸೊಪ್ಪು ಹೆಚ್ಚಿಗೆ ಹಾಕಿದ್ರು ಒಳ್ಳೇದನ್ನೇ ಚಟ್ನಿ ಪುಡಿಗೆಲ್ಲ. ಕೂದಲಿಗೂ ಒಳ್ಳೇದು. ಓಕೆ, ಇದನ್ನ ಮಿಕ್ಸಿ ಮಾಡಿ. ಚೆನ್ನಾಗಿ ನುಣ್ಣಗೆ ಚಟ್ನಿ ಪುಡಿ ಆಗಿದೆ. ಈಗ ಏನ್ ಮಾಡೋದು? ಒಂದು ಸರ್ವಿಂಗ್ ಬೌಲ್ ಕೊಡಿ. ಫಸ್ಟ್ ಒಂದು ಬೌಲಲ್ಲಿ ಹಾಕೊಂಡ್ಬಿಡ್ತೀರಾ? ಓಕೆ. ಒಳ್ಳೆ ಗಮ್ ಅಂತ ಏನೋ ಪರಿಮಳ ಬರ್ತಾ ಇದೆ. ಅಗಸೆ ಬೀಜ ಹುರಿಯುವಾಗೆಲ್ಲ ಏನ್ ಗೊತ್ತಾಗ್ಲಿಲ್ಲ ಪರಿಮಳ. ಈಗ ಮಾಡಿದ ಮೇಲೆ ಏನೋ ಒಂಥರ ಬೇರೆ ರೀತಿಯ ಪರಿಮಳ ಬರ್ತಾ ಇದೆ. ತಿಂದು ನೋಡಿ, ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಇದು ಯೂಶಲಿ ಅಂದ್ರೆ ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದ್ರಿ ಇದನ್ನ. ಏನೋ ಒಂದಿನ ಚಟ್ನಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದನ್ನೇ ಚಟ್ನಿ ಪುಡಿ ಇದ್ರೇನೆ ಸಾಕಾಗತ್ತದೆ. ಮೊಸರು ಜೊತೆಗೆ, ಅನ್ನಕ್ಕೆ ಹಾಕೊಂಡಾಗ ಮೊಸರು ಜೊತೆ. ಇಲ್ಲ ಅಂದ್ರೆ ರೊಟ್ಟಿ ಜೊತೆಗೆಲ್ಲ ಮೊಸರು ಚೆನ್ನಾಗಿರುತ್ತೆ. ಈ ಅನ್ನಕ್ಕಾದ್ರೆ ಸ್ವಲ್ಪ ಬಿಸಿ ಅನ್ನ, ತುಪ್ಪ ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಇವಾಗ ಏನ್ ತಗೊಂಡ್ಬಂದಿದ್ದೀರಾ ಇದಕ್ಕೆ? ಅನ್ನ ತಂದಿದ್ದೀನಿ. ಓಕೆ, ಅನ್ನ ರೆಡಿ ಮಾಡ್ಕೊಂಡೇ ಇದ್ದೀರಲ್ಲ? ನೀವು ಸ್ವಲ್ಪ ಸರ್ವ್ ಮಾಡಿ ಹೇಳಿ. ಯೂಶಲಿ ಚಟ್ನಿ ಪುಡಿ ಹಾಕೊಂಡು ತಿಂದ ಅಭ್ಯಾಸನೇ ಇಲ್ಲ ನನ್ಗೆ. ಇವತ್ತು ನೋಡೋಣ ಹೇಗಿದೆ ಅಂತ. ತುಂಬಾ ರುಚಿಯಾಗಿದೆ ಅಮ್ಮ. ನಾನು ಏನೋ ಇದು ಡ್ರೈ ಪುಡಿ ತರ ಇದೆ, ಹೇಗಿರುತ್ತೋ ಏನೋ, ಯಾಕಂದ್ರೆ ಯೂಶಲಿ ತಿಂದಿಲ್ಲ ಈ ತರ. ರೊಟ್ಟಿಗೆ ಆದ್ರೂ ತಿಂದಿದ್ದೀನಿ, ಆದ್ರೆ ಅನ್ನದ ಜೊತೆ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇರೋದೇ ಇದು ಫಸ್ಟ್ ಟೈಮ್ ಇದು. ಆದ್ರೆ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಅಗಸೆ ರುಚಿನೇ ಅದು ಬೇರೆ ಯಾವ್ದಕ್ಕೂ ಇದು ಕಂಪೇರ್ ಮಾಡಕ್ ಆಗೋದಿಲ್ಲ, ಆ ತರ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಚಟ್ನಿ ಪುಡಿ ಮಾಡ್ಕೊಟ್ಟಿದ್ದೀರಾ. ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಓಕೆ. ಸೊ ರೋಸ್ ಪೆಟಲ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು?
ಇದಕ್ಕೆ ಮೈದಾ ಹಿಟ್ಟು ಬೇಕು. ಮೈದಾ ಹಿಟ್ಟು, ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಪುಡಿ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಚಿರೋಟಿ ರವೆ ಬೇಕು, ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಯಕ್ಕೆ ಎಣ್ಣೆ. ಓಕೆ ಓಕೆ. ಇವಾಗ ರೋಸ್ ಪೆಟಲ್ ಎಲ್ಲಿದೆ? ರೋಸ್ ಪೆಟಲ್ ತಂದಿಲ್ವಾ? ಎಲ್ಲ ಮಾಡ್ಕೊಡ್ತೀನಲ್ಲ ಇವಾಗ. ಓಕೆ, ನಾನೇನೋ ರೋಸ್ ಪೆಟಲ್ ಅಂದ್ರೆ ಏನೋ ರೋಸ್ ಪೆಟಲ್ಸ್ ತಂದ್ಬಿಟ್ಟು ಮಾಡ್ತೀರಾ ಅನ್ಕೊಂಡೆ. ಇಲ್ಲ, ಇದು ಮೈದಾ ಹಿಟ್ಟಿಂದನೇ ರೋಸ್ ಪೆಟಲ್ ಇದರಿಂದನೇ ಮಾಡ್ಕೊಡ್ತೀನಿ. ಸರಿ ಸರಿ. ಇದರಲ್ಲಿ ನೀವು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ, ಇದ್ರಲ್ಲೇನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಏನಂದ್ರೆ ಸ್ವಲ್ಪ ಮೇಲ್ಗಡೆ ಏನಂದ್ರೆ ಇದನ್ನ ಮಾಡೋದ್ರಿಂದ ಆಮೇಲೆ ಹೇಳ್ತೀನಿ ಅದನ್ನ. ಓಕೆ ಓಕೆ ಸರಿ. ನಾವ್ ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ಬೌಲ್ ಕೊಡಿ ಒಂದು. ಓಕೆ, ನನಗೆ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಇಟ್ಕೊಂಡ್ಬಿಡ್ತೀನಿ. ಓಕೆ ಸರಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ. ಅಂದ್ರೆ ಎಣ್ಣೆಯಲ್ಲಿ ಕಲ್ಸ್ಕೋಬೇಕಾಗತ್ತಾ? ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಕ್ರಂಚಿ ಬರೋಕ್ಕೆ. ಹಾ ಹಾ ಸರಿ. ಅದು ಕೊಟ್ಟಿರಿ. ಸ್ವಲ್ಪ ಸಾಕು. ಎಷ್ಟು? 1-2 ಚಮಚ ಹಾಕಿದ್ರಾಯ್ತಾ? ಹಾಂ, ಇದನ್ನು ಸ್ವಲ್ಪ ಇರೋದ್ರಿಂದ 1 ಸ್ಪೂನ್ ಹಾಕಿದ್ರೆ ಸಾಕು. ಸರಿ. ಮೈದಾ ಹಿಟ್ಟು ತಗೋತೀನಿ. ಸ್ಪೂನ್ ಬೇಕಾ? ಅಷ್ಟು ಹಾಕ್ತಿದ್ದೀನಲ್ಲ. ಓಕೆ, ಹೇಗಿದ್ರು ನೀವು ಅಳತೆ ಮಾಡ್ಕೊಂಡೇ ಬಂದಿದ್ದೀರಾ. ಇದು ಒಂದು ಬೌಲ್ ಹಾಕಿದ್ದೀನಿ. ಇದಕ್ಕೆ ಚಿರೋಟಿ ರವೆ ಕೊಡಿ, 1 ಸ್ಪೂನ್ ಕೊಡಿ. ಚಿರೋಟಿ ರವೆ ಎಷ್ಟು? 1 ಸ್ಪೂನ್. 1 ಸ್ಪೂನ್ ಹಾಕ್ತೀನಿ. ಓಕೆ. ಉಪ್ಪು ಒಂದು ಸ್ವಲ್ಪ ಚಿಟಿಕೆ, ಅಂದರೆ ಸ್ವೀಟ್ ಮಾಡ್ಬೇಕಾದ್ರೆ ಇದು ಒಂದು ಸ್ವಲ್ಪ ಉಪ್ಪಿದ್ರೆ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಕೆಲವರು ಹೇಳ್ತಾರಲ್ಲ. ಓಕೆ, ಇಷ್ಟು ಸಾಕು. ಒಂದು ಸ್ವಲ್ಪ ಸರಿ. ಜಾಸ್ತಿ ಆಗಿದ್ರೆ ಚೆನ್ನಾಗಿರಲ್ಲ. ಹೌದು, ಸ್ವೀಟ್ಗಿಂತ ಉಪ್ಪು ಜಾಸ್ತಿ ಬರಬಾರ್ದಲ್ಲ. ಒಂದು ಸ್ವಲ್ಪ ನೀರು ಬೇಕು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈಗ ರೋಸ್ ಪೆಟಲ್ ಅಂತ ನೀವೇ ಹೆಸರಿಟ್ಟಿದ್ದ? ಎಲ್ಲಿ ಕಲ್ತಿದ್ದೀದನ್ನ? ಇದು ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದು. ಹೌದಾ? ಹಾಗಾದ್ರೆ ನಿಮ್ಮ ಯಜಮಾನ್ರು ಚೆನ್ನಾಗಿ ಅಡುಗೆ ಮಾಡ್ತಾರಾ? ಅಡುಗೆ ಮನೇಲೇನು ಮಾಡಲ್ಲ, ಅವ್ರದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿದಿದೆ, ಓದಿದ್ದಾರೆ. ಓಕೆ. ಹಿಂಗಾಗಿ ಬಟ್ ಆ ವರ್ಕ್ ಏನು ಮಾಡ್ತಿಲ್ಲ, ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಕ್ಯಾಪಿಟಾ ಅಂತ UK ಬೇಸ್ ಕಂಪ್ನಿ ಅದು. ಆದ್ರೆ ಅಡಿಗೆ ಬಗ್ಗೆ ಆಸಕ್ತಿ ಇದೆ. ಕೆಲವೊಂದೆಲ್ಲ ಹೇಳ್ಕೊಟ್ಟಿದ್ರ ಚೆನ್ನಾಗಿ, ಯಾಕಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ವಲ್ಪ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾಲೆಜ್ ಇರುತ್ತೆ. ನನಗೆ ಇಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಇತ್ತು. ಮಾಡಿದನ ಇದು ಸ್ವಲ್ಪ ಈಸಿ ಆಗಿದೆ, ಚೆನ್ನಾಗಿರುತ್ತೆ. ಮತ್ತೆ ರೋಸ್ ಪೆಟಲ್ ಅಂತ ಕೇಳೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಸ್ವಲ್ಪ ಹೊಸ ರೆಸಿಪಿ ಅದಂಗಾಗತ್ತೆ ಅಂತ ಹೇಳಿ. ಏನೋ ರೋಸ್ ಇಂದ ತಂದ್ರೆ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದೆ ನಾನು, ಅದಕ್ಕೆ ಕೇಳಿದೆ. ಎಲ್ಲಿ ಅಂದ್ರೆ ಯಾವ ಪ್ರದೇಶದಲ್ಲಿ ಮಾಡ್ತಾರೆ ಆತರ ಇದೆಯಾ ಇದ್ರಲ್ಲಿ? ಇಲ್ಲ, ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಮಾಡ್ತಾರಾ? ಅಂದ್ರೆ ಸಾಮಾನ್ಯವಾಗಿ ಈಗ ನಾವು ಬಸವ ತತ್ವ ಅಳವಡಿಸ್ಕೊಂಡಿದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿಂತೀವಿ. ಇದು ಹೆಚ್ಚಾಗಿ ಅಂದ್ರೆ ಇದು ಕರ್ಚಿಕಾಯಿ ನಾವು ಮಾಡ್ತೀವಲ್ಲ, ಆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಲಿಸ್ಕೋಬೇಕು ಇದನ್ನ. ಅದೇ ಹದಕ್ಕೆ ಅದೇ ಹದಕ್ಕೆ ಆತರ. ಈಗ ಚಪಾತಿ ಪೂರಿ ಆತರನ? ಪೂರಿ ತರ, ಪೂರಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಲಿಸ್ಕೊಂಡ್ವಿ ಅಂದ್ರೆ ಇದು ಒಂದು ಅರ್ಧ ಗಂಟೆ ನೆನೆಬೇಕಿದು. ಸರಿ. ಈಗ ನೀವು ಹೋದ್ಸಲ ಬಂದಾಗ ಅಮ್ಮ ನೀವು ಹೇಳಿದ್ರಿ ನೀವು ಬಸವ ಸಮಿತಿಯಲ್ಲೆಲ್ಲ ಇದ್ದೀರಾ, ಬಸವ ತತ್ವದ ಬಗ್ಗೆ ಮತ್ತೆ ಸಿದ್ಧಾಂತದ ಬಗ್ಗೆ ನಿಮ್ಗೆ ತುಂಬಾ ಆಸಕ್ತಿ ಇದೆ ಅಂತ ಅಲ್ವಾ? ವಚನಗಳ ಕಡೆ ಒಂದು ಹೇಳಿದೀರಾ ನೀವು ಅಲ್ವಾ? ಓಕೆ, ಸೊ ಹಾಗಾದ್ರೆ ವಚನ ಇನ್ನೂ ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಾ? ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಟ್ಟಿ ಬೇಡುವೆ, ದೇವರಿಗೆ ಸೆರಗೊಟ್ಟಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ,
ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡುವೆ ಬೇಡುವೆ ಶರಣು ಶರಣಾರ್ಥಿ. ಹಂಗಂದ್ರೆ ಇದ್ರ ಏನೇ ನಂಗೆ ಕಷ್ಟ ಇದ್ರು ಹಾಡ್ದೆ ನಾನು ಏನೇ ಒಂದು ಸ್ತುತಿ ಏನೋ ಮಾಡ್ಬೇಕಾದ್ರೂ ನಾನು ಬಸವಣ್ಣವ್ರನ್ನೇ ನಿನಗೆ ಕೇಳ್ಕೊಳ್ತೀನಿ, ಏನೇ ಕಷ್ಟ ಇದ್ರು ನಿನಗೇನೆ ಇದು ಮಾಡ್ತೀನಿ, ಏನೇ ಬೇಡ್ಕೊಂಡ್ರು ನಿನಗೆ ಶರಗೊಡ್ಡಿ ಬೇಡ್ಕೊತೀನಿ, ಏನೇ ಕಷ್ಟ ಇದ್ರು ನೀನು ಪರಿಹರಿಸು ಅಂತ ಹೇಳ್ಬಿಟ್ಟು ಈ ವಚನದ ಸ್ವಲ್ಪ ಸೊ ಎಲ್ಲಾ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಇದೆ ಬಸವಣ್ಣನವರೇ ಅಂತ ಒಂದು ಏನೇ ಒಂದು ನಾವು ಕೇಳ್ಕೊಂಡು ನಾವು ಶರಗೊಡ್ಡಿ ನಾವು ಬೇಕು ಅಂತ ಕೇಳ್ಕೊಂಡಾಗ ದೇಹಿ ಅಂದವ್ರಿಗೆ ಯಾವತ್ತೂ ಬಸವಣ್ಣ ಇಲ್ಲ ಅಂತ ಹೇಳಲ್ಲ, ಬಿಡಲ್ಲ. ಪೂರ್ತಿ ನಂಬಬೇಕು ಬಸವಣ್ಣನ, ಪೂರ್ತಿ ನಂಬಿದ್ರೆ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ನೀವು ಈ ಬಸವಣ್ಣನವರ ತತ್ವ ವಿಚಾರನೆ ಫಾಲೋ ಮಾಡೋದು? ಹೌದು. ಪ್ರತಿಯೊಂದು ನಮ್ಮ ಅತ್ತೆ ಮಾವ ಹಿಡ್ಕೊಂಡು ಎಲ್ರು ಅದನ್ನೇ ಮಾಡೋದು. ಮುಂಚೆ ತುಂಬಾ ಮೂಡ್ರು ಅನಿಸ್ತಿತ್ತು ನಮ್ಗೆ. ಅಂದ್ರೆ ಇಲ್ಲ, ನಮ್ ಮುಂಚೆ ಏನಂದ್ರೆ ತುಂಬಾನೇ ಮಾಡ್ತಿದ್ವಲ್ಲ, ಆ ದೇವ್ರು ಈ ದೇವ್ರು. ಇವಾಗ ನಾಗರ ಕಲ್ಗೆಲ್ಲ ಹಾಲು ಎರಿತಾರಲ್ಲ, ಸುಮ್ನೆ ವೇಸ್ಟ್ ಅಲ್ವಾ ಅದೆಲ್ಲ ಹಾಲು ಎರಿಯೋದು. ಆಮೇಲೆ ಹುತ್ತಕ್ಕೆಲ್ಲ ಹಾಲು ಹಾಕಿದ್ರೆ ಹುತ್ತದೊಳಗಿನ ಹಾವುಗಳೆಲ್ಲ ಸಾಯ್ತವೆ. ಅದಕ್ಕೆಲ್ಲ ತುಪ್ಪ ಅದು ಸಕ್ಕರೆ ಹಾಕಿ ಮಾಡಿದ್ರೆ ಅದಕ್ಕೆ ಕಿವಿಗಳೆಲ್ಲ ಮುತ್ಕೊಂಡು ಸಾಯ್ತವೆ. ಅದ್ರ ಬದಲು ಬಡಬಗ್ರಿಗೆ ಹಂಚೋದು. ಆಮೇಲೆ ಪ್ರತಿ ವರ್ಷನೂ ಹಾಸ್ಪಿಟ್ಲ್ಗೆಲ್ಲ ಹಾಲು ಹಣ್ಣು ವಿತರಣೆ ಎಲ್ಲ ಮಾಡ್ತಾರೆ. ಅದು ನೋಡಿ ಇದು ಯಾಕಂದ್ರೆ ಒಂದ್ ರೀತಿ ಬಸವ ತುಂಬಾನೇ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಅದನ್ನ ನಾವು ಈಗ ಅರ್ಥ ಮಾಡ್ಕೊಂಡು ತುಂಬಾ ಲೇಟಾಗಿ ನಾವು ಅರ್ಥ ಮಾಡ್ಕೊಂಡಿದ್ದು. ಇನ್ನು ತುಂಬಾ ಸಮಯ ಇದೆ, ನೀವು ಅಷ್ಟೊಂದು ಲೇಟ್ ಅಂತ ಯೋಚನೆ ಮಾಡೋದು ಬೇಡ. ಇನ್ ಮುಂದೆ ಮಕ್ಕಳಿಗೆ ಅದೇ ರೀತಿ ಬೆಳೆಸ್ಬೇಕು. ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀರಾ ಮಕ್ಕಳಿಗೆ? ವಚನಗಳೆಲ್ಲ ಹೇಳ್ತಾರಾ? ಹೇಳ್ತಾರೆ, ಅದನ್ನ ಪ್ರಾರ್ಥನೆ ಮಾಡೋದು ಮಾಡ್ತಾರೆ. ಚಿಕ್ಕವನ್ ಸ್ವಲ್ಪ ತುಂಟ, ಸಣ್ಣ ಪ್ರಾಯ ಅಲ್ವಾ, ಚಿಕ್ಕವನು ಇನ್ನು ಮಾಡ್ತಾರೆ. ಇಬ್ರು ಮಾಡ್ತಾರೆ, ಪ್ರತಿಯೊಬ್ರು ಮಾಡ್ತಾರೆ ಮನೇಲಿ. ಆಮೇಲೆ ನಮ್ಮ ನಾದಿದರ ಮಕ್ಕಳು ಅಂತೂ ತುಂಬಾನೇ ಇದು ಮಾಡ್ತಾರೆ ಅವರೆಲ್ಲ. ಅಂದ್ರೆ ನೀವು ತಿಂಗಳಲ್ಲಿ ಒಂದ್ಸತಿ ಹೋಗೋದು ಆತರ ಎಲ್ಲ ಇಟ್ಕೊಂಡಿದ್ದೀರಾ? ಬಸವಮಠಕ್ಕೆ ವಾರಕ್ಕೊಂದ್ಸರಿ ಹೋಗ್ತೇವ್ರಿ. ಪ್ರತಿ ಭಾನುವಾರನು ಹೋಗ್ತೇವೆ. ಪ್ರತಿ ಭಾನುವಾರ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ. ನಾವು ಈಗ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ಅವ್ರಿಗೂ ಒಂದು ಒಳ್ಳೆ ವೇ ಓದಂಗ ಆಗತ್ತೆ. ಒಂದು ಒಳ್ಳೆ ಸಂಸ್ಕಾರ, ಅಧ್ಯಾತ್ಮದ ಕಡೆ ಇವಾಗ್ಲಿಂದಾನೆ. ಯಾಕೆಂದ್ರೆ ಬೇರೆ ಯಾವ್ದು ಸ್ವಲ್ಪ ಇದು ಆಗಂಗಿಲ್ಲ ಮಕ್ಕಳಿಗೆ. ಹಿಂಗಾಗಿ ಅದನ್ನೇ ಸ್ವಲ್ಪ ಫಾಲೋ ಮಾಡ್ತಾ ಇದೀವಿ. ತುಂಬಾ ಖುಷಿ ಅನ್ಸತ್ತೆ, ಮನ್ಸಿಗೆ ನೆಮ್ಮದಿ ಅನ್ಸತ್ತೆ. ಎಲ್ಲರಿಗೂ ಒಂದೊಂದು ಏನದು ಲೈಫಲ್ಲಿ ಏನಾದ್ರೂ ಒಂದು ಜಂಜಾಟ ಮನಸ್ಸಲ್ಲಿ ಏನಾದ್ರು ಕಳವಳ ಎಲ್ಲ ಇರುತ್ತೆ. ಬಟ್ ಅಲ್ಲಿಗೆ ಹೋದ್ರೆ ಒಂದು ನೆಮ್ಮದಿ, ನೀವು ಹೇಳಿದಾಗೆ ಅದೇ ರೀತಿ ನೀವು ಇವತ್ತು ಇನ್ನೊಂದು 2ನೇ ಸತಿ ಬಂದಿದ್ದೀರಾ ನೋಡಿ, ಅದು ಏನ್ ಹೇಳೋದು ಇನ್ನೂ ಖುಷಿ ಆಗತ್ತೆ. ಅದಕ್ಕೆ ಹೇಳ್ತೀನಲ್ಲ, ಬಸವಣ್ಣವ್ರೇನೋ ಕರೆಸ್ಕೊಂಡವ್ರೇನೋ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದೇ ಯಾಕಂದ್ರೆ ಕೆಲವರು ಒಂದ್ಸತಿ ಬರೋದಕ್ಕೆ ಬರ್ಲೋ ಬಿಡ್ಲೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಖುಷಿ ಆಗತ್ತೆ, ಯಾಕಂದ್ರೆ ನಮ್ಗೆ ಇದು ಬೇರೆ ಅಂತ ಅನ್ಸೋದಿಲ್ಲ, ನಮ್ಮನೇನೆ ಅಂತ ಅನ್ಸತ್ತಲ್ಲ. ನಮ್ದೇ ಆಗ್ಬಿಟ್ಟಿದೆ ಮನೆ ಆಲ್ರೆಡಿ. ವಾಹಿನಿ ಎಲ್ಲ ನೋಡ್ತಾ ಇರ್ತೀವ್ರೆಲ್ಲ. ಪ್ರತಿ ಬೆಳಗ್ಗೆ ಎಲ್ಲ ಲಿಂಗ ಪೂಜೆ ಎಲ್ಲ ತೋರಿಸ್ತಲ್ಲ, ಖುಷಿ ಆಗತ್ತೆ. ಮೊದ್ಲೆಲ್ಲ ಹೆಂಗೋ ಮಾಡ್ಕೋತಿದ್ವಿ, ಬಟ್ ಇವಾಗ ಒಂದು 10 ವರ್ಷದಿಂದ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಮನೆಯವರದ್ದು ಎಲ್ಲ ಬೆಂಬಲ ಇದೆ ಪೂರ್ತಿ. ಅವರಿಂದನೇ ನಾವು ಅಷ್ಟೇ. ಸವಿತಾ ಅವರೇ, ಇವಾಗ ಅರ್ಧ ಗಂಟೆ ಕಾಯ್ದಿದೀವಿ. ಅರ್ಧ ಗಂಟೆ ಆದ್ಮೇಲೆ ಹಿಟ್ಟು ಚೆನ್ನಾಗಾಗತ್ತೆ ಅಂತ ಹೇಳಿದೀರಾ ಅಲ್ವಾ? ಸೊ ರೆಡಿ ಇದೆಯಾ? ರೆಡಿ ಇದೆ ಹಿಟ್ಟು. ಓಕೆ, ಈಗ ಏನ್ ಮಾಡ್ಕೊಳ್ಳೋಣ? ಈಗ ನನ್ಗೊಂದು ತಟ್ಟೆ ಕೊಡಿ. ಇದೊಂದು ಸ್ವಲ್ಪ ಉಂಡೆಗಳನ್ನ ಮಾಡ್ಕೊತೀನಿ, ಒಂದು 5-6 ಸರಿ ಸರಿ. ಈಗ ರೋಸ್ ಪೆಟಲ್ ಈಗ ಮಾಡ್ತೀರಾ ಅಲ್ವಾ? ಇದು ಸಾಧಾರಣ ನೀವು ಹೇಳಿದಾಗೆ ಒಂದ್ ಸ್ವಲ್ಪ ಮೆತ್ತಗಾಗಿರುತ್ತೆ ಪೂರಿ ಹಿಟ್ಟಿಗಿಂತ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ಅಲ್ವಾ? ಸೊ ಯಾರು ಗಡಿಬಿಡಿಗೆ ನಾನು ಹಿಟ್ಟು ಮಾಡ್ಕೊಂಡು ಇಮಿಡಿಯೇಟ್ ಮಾಡ್ತೀನಿ ಅನ್ನೋಂಗಿಲ್ಲ. ಅಂದ್ರೆ ಸ್ವಲ್ಪ ನೆನಿಬೇಕಲ್ವಾ ಹಿಟ್ಟು, ಅಂದ್ರೆ ಚೆನ್ನಾಗಿ ಬರುತ್ತೆ. ಹಂಗೆ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಹೌದು. ಸೊ ಯಾವಾಗ ಮಾಡ್ತೀವೋ ಒಂದ್ ಸ್ವಲ್ಪ ಮುಂಚೆ ಪ್ರಿಪೇರ್ ಮಾಡಿದ್ರೆ ಆಯ್ತಲ್ವಾ? ಹಿಟ್ಟಾಗಿ ಕಲ್ಸ್ಕೊಂಡು ಇಟ್ಕೊಂಡ್ರೆ ಅವಾಗ್ಲೇ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಸರಿ ಸರಿ. ಸೊ ಇದರೆಲ್ಲ ಪ್ರೋಸೆಸ್ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮನೆಯವರು? ಹೇಳ್ಕೊಟ್ಟಿದ್ದಾರೆ. ಇನ್ನು ಏನೇನ್ ತಿಂಡಿ ಹೇಳ್ಕೊಟ್ಟಿದ್ದಾರೆ? ಏನಂದ್ರೆ ಹಚ್ಕೊಂಡ್ಬಿಡಿ. ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡ್ಕೊಂತೀರಾ? ಸರಿ ಸರಿ. ಹಂಗಂದ್ರೆ ಬೇಸನ್ ಉಂಡಿ ಎಲ್ಲ ಬರುತ್ತೆ. ಅವರು ಇದೊಂದೇ ಹೇಳ್ಕೊಟ್ರಾ? ಬೇರೆ ತಿಂಡಿ ಯಾವ್ದು ಹೇಳಿಲ್ವಾ? ಏನ್ ಹೇಳಿಲ್ಲ, ಬರುತ್ತೆ, ಏನು ಹೇಳಿಲ್ಲ ಅವರಷ್ಟೇನೆ. ಸ್ವಲ್ಪ ಖಾನಾವಳಿಗೋಸ್ಕರ ಇದನ್ನ ಹೇಳ್ಕೊಟ್ರ ಈಗ? ಅಂದ್ರೆ ಮುಂಚೆ 1-2 ಸರಿ ಮಾಡಿದ್ದೆ, ಮರ್ತೋಗಿತ್ತು ನನ್ಗೆ. ಇದನ್ ಮಾಡಿದ್ರೆ ಆಗತ್ತಲ್ವಾ ಅಂತ ಹೇಳ್ಕೊಟ್ರು. ಅದಕ್ಕೆ ಮನೇಲಿ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟು ಬಂದ್ರ ಅಥವಾ ಹಿಂಗೆ ಫಸ್ಟಿಗೆ ಇಲ್ಲೇ ಪ್ರಯೋಗನ? ಇಲ್ಲೇ ತಗೊಂಡ್ ಬಂದೆ. ಮುಂಚೆ ಮಾಡಿದ್ನಲ್ಲ, ಹಂಗಾಗಿ ನೆನ್ಪಿತ್ತು, ತಗೊಂಡ್ ಬಂದೆ ಅಷ್ಟೇ. ಸರಿ ಸರಿ. ಇಷ್ಟಪಟ್ಟಿದಾರ ನೀವು ಮಾಡಿದ್ದನ್ನ ಮನೆಯವರು? ಇಷ್ಟಪಟ್ಟಿದ್ದಾರೆ. ಸರಿ ಸರಿ. ಈಗ ಚಿಕ್ಕ ಉಂಡೆ ಮಾಡ್ಕೋಬೇಕಲ್ಲ? ಚಿಕ್ಕ ಉಂಡೆ ಮಾಡ್ಕೊಂಡು ಒಂದ್ ಸ್ವಲ್ಪ ಇದು ಎಗ್ ಶೇಪ್ ಅಲ್ಲಿ ಸ್ವಲ್ಪ ಒತ್ತಬೇಕು. ಓವಲ್ ಶೇಪ್, ಎಗ್ ಶೇಪ್ ಆಗ್ಬೇಕು. ಸರಿ. ಮೈದಾದಲ್ಲಿ ತುಂಬಾ ಸ್ವೀಟ್ಸ್ ಎಲ್ಲ ಮಾಡ್ಬೋದು, ತುಂಬಾ ಮಾಡ್ಬೋದು. ಆದ್ರೆ ಇವತ್ತು ರೋಸ್ ಪೆಟಲ್ ಮಾತ್ರ ಇವತ್ತಿಲ್ಲೇ ನೋಡೋದು ನಾನು.
ನನಗೆ ಒಂದು ಚಾಕು ಕೊಡಿ. ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಇದನ್ನು. ಮಧ್ಯದಲ್ಲಿ ಸ್ವಲ್ಪ ಇಲ್ಲಿ ಎಂಡು ಆ ಎಂಡು ಬಿಡಬೇಕು. ಅಂದರೆ ಮಾಡ್ಕೊಂಡ್ರು ನಮಗೆ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಓಕೆ ಓಕೆ. ಇಲ್ಲೇ ಇವಾಗ ನಾವು ರೋಸ್ ಅರಳೋದು ಇಲ್ಲಿ ಅಲ್ವಾ? ಓಕೆ ಓಕೆ ಸರಿ. ಈ ಥರ ಓಕೆ. ಎರಡು ಎಂಡು ಈ ಥರ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನೀವು ಟ್ವಿಸ್ಟ್ ಮಾಡಿದ್ರೆ ಅಲ್ವಾ? ಸರಿ. ಆತರ ಶೇಪ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ರೋಸ್ ಪೆಟಲ್ ಅಂತ ಹೆಸರಲ್ಲ, ಬೇರೆ ಇಡ್ಬೇಕು. ಅದೇ ಆದ್ರೆ ಅದನ್ನೇ ಕಲಿಬೇಕು ಅಲ್ವಾ? ಹೌದು ರೀ. ಈಗ ಮೇನ್ ಆಗಿ ಅದೇ, ಅದು ನೀವು ಹೆಸರನ್ನೇ ಅದು ಶೇಪ್ ತರ ಅದಕ್ಕೋಸ್ಕರನೇ ಹಂಗಿಟ್ಟಿದ್ದು. ಇಲ್ಲಾಂದ್ರೆ ರೋಸ್ ಪೆಟಲ್ ಆಗಲ್ಲ ಅದು. ಹೌದೌದು. ಆದ್ರೆ ಇದಕ್ಕೆ ಸ್ವಲ್ಪ ಟೆಕ್ನಿಕ್ ಬೇಕ್ರಿ, ಯಾಕಂದ್ರೆ ಮುರಿದೋಗ್ಬಿಟ್ರೆ ಅದು ಆಮೇಲೆ ಮಾಡಕ್ ಆಗಲ್ಲ, ಸರಿ ಇದಾಗಂಗಿಲ್ಲ. ಅದು ಒಂಥರ ಸುಮ್ಮನೆ ಎಳೆ ಬಂದ್ಬಿಡತ್ತೆ ಅಷ್ಟೇನೆ, ಒಂಥರ ಪೆಟಲ್ ತರ ಬರಲ್ಲ. ಅಂತೂ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದಕ್ಕೆ ನಿಮ್ಗೊಂದು ಒಳ್ಳೆ ತಿಂಡಿ ಹೇಳ್ಕೊಟ್ಟಿದ್ದಾರೆ ಮನೆಯವರು. ಆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರು ಇನ್ನು ಏನೇನೋ ಹೊಸದೆಲ್ಲ ಅಡಿಗೆ ಮಾಡಿರ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ, ಕಲ್ತ್ಕೋಬೇಕು ನೀವು. ಸೊ ಎಣ್ಣೆ ಕಾದಿದೆ ಅನ್ಸುತ್ತಾ ಅಥವಾ ಜಾಸ್ತಿ ಉರಿ ಮಾಡ್ಕೊಂತೀರಾ? ಸಾಕ ನೋಡ್ಬಿಡಿ, ಕಾದಿದೆ ಒಂದ್ ಸ್ವಲ್ಪ ಉರಿ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಮಾಡ್ಕೊಂಡ್ರೆ ಮಾಡ್ಬಿಡಿ. ಇದು ಸಿಮ್ಮಲ್ಲೇ ಉರಿಬೇಕಾ ಅಂದ್ರೆ ಏನ್ ನಡೀತೈತೆ? ಮೀಡಿಯಂ ಫ್ಲೇಮ್. ಮೀಡಿಯಂ. ಜಾಸ್ತಿ ಇಟ್ಬಿಟ್ರೆ ಬೇಗ ಹೊತ್ತೋಗ್ಬಿಡುತ್ತೆ. ಎಲ್ಲಾ ಸ್ವೀಟ್ ಮಾಡೋದಕ್ಕೆ ಅರ್ಜೆಂಟ್ ಮಾಡೋದು ಏನು ಇಲ್ಲ ಇದ್ರಲ್ಲಂತೂ. ಇದು ಒಂದು ಒಳ್ಳೆ ಪ್ರೋಸೆಸ್, ಮತ್ ಕರಿಯೋದು ಒಂದು ಟೆಕ್ನಿಕ್. ಬೇಗ ಬೇಗ ಆಗ್ಬಿಡುದು ಅಂದ್ರೆ ಏನೋ ಆಗ್ಬಿಡುತ್ತೆ, ಆಗಲ್ಲ ಅದನ್ನೇ. ಸೊ ಎಣ್ಣೆ ಕಾದಿದೆ ಅನ್ಸುತ್ತೆ, ಹಾಕ್ಬಿಡ್ಲಾ? ಓಕೆ ಹಾಕ್ಬಿಡಿ. ಸೊ ಇದು ಒಟ್ಟಿಗೆ ಹಾಕೋದಿಲ್ವಾ? ಒಂದೆರಡು ಮಾತ್ರ ಹಾಕಿ ಅಂದ್ರೆ ಜಾಗ ಬೇಕಾಗತ್ತೆ, ಇಲ್ಲ ಅಂದ್ರೆ ಸಣ್ಣ ಬಂದ್ಬಿಡುತ್ತೆ. ಹಾಕೊಳ್ಬಹುದು, ಒಂದ್ ಸ್ವಲ್ಪ ಅದಕ್ಕೆ ಜಾಗ ಬೇಕಾಗತ್ತಲ್ಲ ಅಂತ ಎರಡೆಡೆ ಹಾಕ್ತೇವೆ. ಓಕೆ ಓಕೆ. ಓಕೆ, ಚೆನ್ನಾಗಿ ಕಾಣ್ತಾ ಇದೆ. ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿದೀರಾ ಬಿಡಿ ಇವತ್ತು. ಎಲ್ಲೂ ನೋಡಿಲ್ಲ, ಯಾವ ಹೋಟ್ಲಲ್ಲೂ ಒಂದು ರೋಸ್ ಪೆಟಲ್ ಮಾಡ್ಕೊಟ್ಟಿದ್ದು ಇಟ್ಟಿದ್ದು ನೋಡಿರ್ಲಿಲ್ಲ ನಾನು. ಯಾರ ಮನೇಲೂ ಮಾಡಿಲ್ಲ. ಆ ತರ ಇದೆ, ಚೆನ್ನಾಗಿದೆ. ಇನ್ನೊಂದೆರಡು ಹಾಕ್ಬೇಕು. ಇವೊಂದೆರಡು ಹಾಕ್ಬಿಡ್ತೀನಿ. ಮಕ್ಕಳಿಗೆ ಇಷ್ಟನಾ ಇದು? ತುಂಬಾ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ಅಷ್ಟಾಗಿ ಅಂದ್ರೆ ನಾವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಉದುರಿಸ್ಕೋಬಹುದು. ಇದಕ್ಕೇನು ನಾವು ಇದನ್ನ ಇನ್ನೊಂದು ರೀತಿನೂ ಮಾಡ್ಕೋಬಹುದು. ಇದನ್ನ ಕರ್ಕೊಂಡಿರ್ತೀವಲ್ಲ, ಸಕ್ಕರೆ ಪಾಕ ಮಾಡ್ಕೊಂಡು ಸಕ್ಕರೆ ಪಾಕದಲ್ಲಿ ಅದು ತೆಗಿಬಹುದು. ನಾನು ಈ ಸ್ವಲ್ಪ ಸಕ್ಕರೆ ಪುಡಿನ ಉದಿಸ್ತೀನಿ ಅದ್ರ ಮೇಲೆ. ಅಂದ್ರೆ ಈಗ ಜಾಮೂನ್ ತರನಾ? ಅಂದ್ರೆ ಅದ್ರಲ್ಲಿ ಹಾಕಿ ತಕ್ಷಣ ಹಾಕಿ ನೆನ್ಸಿಡ್ಬೇಕು? ಇಲ್ಲ, ಹಾಕಿ ತೆಗೆದು ಜಾಮೂನ್ ಆದರೆ ಅದರಲ್ಲೇ ನೆನೆಸಿಟ್ಕೋಬೋದು. ಇದೇನಿಲ್ಲ, ಇದು ಆಫ್ ಮಾಡಿಬಿಡ್ತೀನಿ. ಇನ್ನೇನು ಹಾಕ್ತೀರಾ? ಅಲ್ಲೇ ಇಟ್ಬಿಡಿ ಅಲ್ಲಿ ಪ್ಲೇಟಲ್ಲಿ. ಸಕ್ಕರೆ ಪುಡಿ ಕೊಡಿ. ಓಕೆ, ಆ ಥರ ಮೇಲೆ ಇದ್ರ ಬೇಕೋ ಅಷ್ಟು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಉದುರಿಸ್ಕೊಂಡ್ಬಿಡೋದು. ಸ್ವಲ್ಪ ಬಿಸಿ ಇದ್ದಾಗ ನಾವು ಹಾಕೊಂಡ್ರೆ ಒಳಗಡೆ ಎಲ್ಲ ಹಿಡ್ಕೊಂಡ್ಬಿಡತ್ತೆ. ಎರಡು ಸೈಡ್ ಹಾಕೋದು. ಸೊ ಇವಾಗ ರೋಸ್ ಪೆಟಲ್ ರೆಡಿ ಆಗಿದೆ. ಓಕೆ, ಸರ್ವ್ ಮಾಡಿ ಹೇಳಿ. ಓಕೆ ಓಕೆ, ರುಚಿ ನೋಡಿ ಹೇಳ್ತೀನಿ. ಏನೋ ಡಿಫ್ರೆಂಟ್ ಶೇಪೇ ಇದೆ, ಸ್ವಲ್ಪ ಬಿಸಿ ಬಿಸಿ ಇದೆ. ಸಕ್ಕರೆ ಹಾಕಿದೀರಾ ನೋಡ್ತೀನಿ, ಹೇಳ್ತೀನಿ. ತುಂಬಾ ಒಂದು ಹದವಾದ ಸಿಹಿ ಇದೆ, ಸಾಫ್ಟ್ ಆಗಿದೆ. ಮೇಲ್ಗಡೆ ಗರಿ ಗರಿ ಇದೆ, ಗರಿ ಗರಿ ಇದೆ. ಒಂಥರ ಏನದು
ಪರ್ಫೆಕ್ಟ್ ಒಂದು ಕನ್ಸಿಸ್ಟೆನ್ಸಿ ಕೂಡ ಇದೆ. ತುಂಬಾ ಚೆನ್ನಾಗಿ ಮಾಡಿದೀರಾ, ತುಂಬಾ ರುಚಿಯಾಗಿದೆ. ರೋಸ್ ಪೆಟಲ್ ಮಾಡ್ಕೊಳ್ಬಹುದು, ಮಕ್ಳಿಗೆ ಕೊಡ್ಬೋದು, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸಿಹಿ ಜಾಸ್ತಿ ಇಲ್ಲ, ಪುಡಿ ಎಷ್ಟು ಬೇಕೋ ಅಷ್ಟು ಹಾಕಿದೀರಾ. ಪಾಕ ಹಾಕ್ಬಿಟ್ರೆ ತುಂಬಾ ಸಿಹಿ ತಿನ್ನಕ್ಕಾಗಲ್ಲ. ಪಾಕಕ್ಕೆ ಅದಕ್ಕೋಸ್ಕರನೇ ಮಾಡಿಲ್ಲ. ಪಾಕ ಆದ್ರೆ ಜಾಸ್ತಿ, ಇವಾಗಿನವ್ರು ಯಾರು ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ. ಹೌದು, ತುಂಬಾ ರುಚಿಯಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ 2ನೇ ಸಲ ಬಂದು ಅಕ್ಸೆ ಚಟ್ನಿ ಪುಡಿ ಮತ್ತೆ ರೋಸ್ ಪೆಟಲ್ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಸೆ ಚಟ್ನಿ ಪುಡಿ ಮತ್ತು ರೋಸ್ ಪೆಟಲ್ ಅನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.